ಹಾಸನಾಂಬೆ ದರ್ಶನ ಪಡೆದು ಭಕ್ತರ ಅನುಕೂಲಕ್ಕಾಗಿ ಶ್ರಮಿಸಿದ ಮುಜರಾಯಿ ಇಲಾಖೆ, ಜಿಲ್ಲಾಡಳಿತ, ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದ ತಿಳಿಸಿದ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರ ನಿಷ್ಠೆ, ಹಾಸನದ ಹಾಸನಾಂಬೆ ದರ್ಶನದ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಹರಿದು ಬಂದಾಗ ಎಲ್ಲವೂ ಶಿಸ್ತಿನಿಂದ ನಡೆಯೋಕೆ ಕಾರಣರಾದವರು ಮುಜರಾಯಿ ಇಲಾಖೆಯ ಸಚಿವ ಶ್ರೀ ರಾಮಲಿಂಗಾರೆಡ್ಡಿ. ತಮ್ಮ ನಿಷ್ಠೆ, ಕಾರ್ಯನಿಷ್ಠೆ ಮತ್ತು ಸಾರ್ವಜನಿಕ ಸೇವೆಯ ಬದ್ಧತೆಯಿಂದ ಪ್ರಸಿದ್ಧರಾದ ರಾಮಲಿಂಗಾರೆಡ್ಡಿ ಅವರು ಈ ಬಾರಿ ಸಹ ಮುಜರಾಯಿ ಇಲಾಖೆಯ ಅಧಿಕಾರಿಗಳು, ಜಿಲ್ಲಾಡಳಿತ ಮತ್ತು ಪೊಲೀಸರಿಗೆ ಸ್ಪಷ್ಟ ನಿರ್ದೇಶನ ನೀಡಿ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ವ್ಯವಸ್ಥೆ ಮಾಡಿಸಿದ್ರು. ದರ್ಶನದ ದಿನಗಳಲ್ಲಿ ಅವರು ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಭಕ್ತರ ವ್ಯವಸ್ಥೆ, ಸುರಕ್ಷತಾ ಕ್ರಮಗಳು ಹಾಗೂ ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರದ ಸ್ವಚ್ಛತೆಯನ್ನ ಪರಿಶೀಲಿಸಿದ್ರು. ಅಧಿಕಾರಿಗಳ ಜೊತೆ ಮಾತನಾಡಿ ಭಕ್ತರ ಸೇವೆ ದೇವರ ಸೇವೆ ಎಂಬ ಮಾತನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ರು. ಹಾಸನಾಂಬ ಮತ್ತು ಭಕ್ತಾದಿಗಳ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದೇನ್ ಗೊತ್ತಾ? ಹಾಸನಾಂಬೆ ದೇವಿಯ ಆಶೀರ್ವಾದದಿಂದ ಈ ಬಾರಿ ಎಲ್ಲವೂ ಶಾಂತಿಯಾಗಿ ಯಶಸ್ವಿಯಾಗಿ ನಡೆದಿದೆ. ನನ್ನ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಜಿಲ್ಲಾಡಳಿತ ಎಲ್ಲರ ಸಹಕಾರದಿಂದ ಭಕ್ತರಿಗೆ ಉತ್ತಮ ಅನುಭವ ನೀಡೋಕೆ ಸಾಧ್ಯ ಆಯಿತು. ಎಲ್ಲರಿಗೂ ನನ್ನ ಧನ್ಯವಾದಗಳು. ಭಕ್ತರಿಗೂ ಸಂತೋಷ, ಆಡಳಿತಕ್ಕೂ ಗೌರವ ತಂದುಕೊಟ್ಟ ಈ ಹಾಸನಾಂಬೆ ಉತ್ಸವದಲ್ಲಿ ಕೃಷ್ಣ ಬೈರೇಗೌಡ ಮತ್ತು ರಾಮಲಿಂಗಾರೆಡ್ಡಿ ಅವರ ತಾಳ್ಮೆ, ಕಾಳಜಿ ಮತ್ತು ನಿರ್ವಹಣಾ ಸಾಮರ್ಥ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಯಿತು. ಅವರ ದೃಷ್ಟಿಯಲ್ಲಿ ದೇವಾಲಯಗಳು ಕೇವಲ ಪೂಜಾ ಸ್ಥಳವಲ್ಲ, ಸಂಸ್ಕೃತಿಯ ಜೀವಂತ ಚಿಹ್ನೆಗಳು. ಅವುಗಳನ್ನು ಕಾಪಾಡೋದು, ಅಭಿವೃದ್ಧಿಪಡಿಸೋದು ಮತ್ತು ಜನರಿಗೆ ಸುಲಭ ದರ್ಶನ ಸಿಗುವಂತೆ ಮಾಡೋದು ಅವರ ಧ್ಯೇಯ. ಹಾಸನಾಂಬೆ ಉತ್ಸವದ ಯಶಸ್ಸು ದೇವಿಯ ಕೃಪೆಗೆ, ಜೊತೆಗೆ ರಾಮಲಿಂಗಾರೆಡ್ಡಿ ಅವರ ಕಾರ್ಯನಿಷ್ಠೆಯ ಗೆಲುವು. ಇದೇ ರೀತಿಯ ಮುಜರಾಯಿ ಇಲಾಖೆಯ ಮೂಲಕ ಮತ್ತಷ್ಟು ದೇವಾಲಯಗಳು ಅಭಿವೃದ್ಧಿಯ ಹೊಸ ಹಾದಿಯಲ್ಲಿ ಸಾಗಲಿ ಅನ್ನೋದೇ ಎಲ್ಲರ ಆಶಯ. ಹಾಸನಾಂಬೆ ಶರಣು, ಸೇವೆಯ ಶಕ್ತಿ, ರಾಮಲಿಂಗಾರೆಡ್ಡಿಯ ಧ್ಯೇಯ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.